ನೂತನ ಸಚಿವರ ಜೊತೆಗೆ ವಿಧಾನ ಪರಿಷತ್ನ ಸಭಾಪತಿಗಳ ಒಂದು ಹೆಸರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ನನ್ನ ಜೊತೆ ಮಾತನಾಡೋದಕ್ಕೆ ಈಗ ಬಸವರಾಜ್ ಹೊರಟಿದ್ರು, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ತಾವು ಕೂಡ ಗಮನಿಸಿದ್ರೆ ನಿನ್ನೆ ಆದಂತಹ ಬೆಳವಣಿಗೆ, ಅಂದರೆ ನೂತನ ಸಚಿವರ ಪಟ್ಟಿಯಲ್ಲೇ ಈಗ ಸಭಾಪತಿಗಳ ಹೆಸರು ಕೂಡ ಅದ್ರಲ್ಲಿ ಬಂದಿದೆ. ಸೊ ಇದನ್ನು ಯಾವ ರೀತಿ ಸ್ವೀಕರಿಸ್ತೀರಾ, ಏನು ಹೇಳ್ತೀರಿ ಅಂತ? ಒಂದು ಹೇಳ್ತೀನಿ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ಗೆ ಸಭಾಪತಿಗೆ ಆರಿಸುವಂಥ ಅಧಿಕಾರ ಸದನಕ್ಕೈತಿ. ಯಾವುದೇ ಒಂದು ಹೈಕಮಾಂಡ್ ಆಗಲಿ ಯಾವುದೋ ಒಂದು ಪಕ್ಷಕ್ಕಾಗಿ ಇರೋಂಗಿಲ್ಲ. ಅವ್ರ ಹೆಸರು ಯಾವ ರೀತಿಯಿಂದ ಮಾಡ್ಯಾರೋ ನನಗೆ ಅರ್ಥ ಆಗೋದು. ಇದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ನೋಡೋದು. ಹಿಂಗೆ ಅವ್ರಿಗೆ ಸಭಾಪತಿಗೆ ಮತ್ತು ಸ್ಪೀಕರ್ಗೆ ಹೇಳುವಂಥದ್ದು ಅಧಿಕಾರ ಇರೋದಿಲ್ಲ. ಅದು ಅಧಿಕಾರ ಇರೋದು ಸದನಕ್ಕೆ ಮಾತ್ರ. ಅಸೆಂಬ್ಲಿಯಲ್ಲಿ ಸ್ಪೀಕರು, ವಿಧಾನ ಪರಿಷತ್ನಲ್ಲಿ ಸಭಾಪತಿ. ಅದು ಹೆಂಗೆ ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅದು ಹೇಳಿದ್ದು ಸರಿಯಾದದಲ್ಲ. ಮತ್ತು ಅದು ಡೆಮಾಕ್ರಸಿ ಒಳಗೆ ಅದು ಯಾವುದು ಇಟ್ಸ್ ನಾಟ್ ಗುಡ್ ಟೇಸ್ಟ್ ಅಂತ ಹೇಳಿ ನಾನು ಅನಿಸ್ತದೆ. ಒಂದು ಪಕ್ಷದ ಲೆಟರ್ ಹೆಡ್ನಲ್ಲಿ ಸಭಾಪತಿಗಳು ಸಭಾಧ್ಯಕ್ಷರ ಒಂದು ಸ್ಥಾನವನ್ನು ಆ ರೀತಿ ಉಲ್ಲೇಖ ಮಾಡಿರುವಂಥದ್ದು ತಾವು ಯಾವ ರೀತಿ ಸ್ವೀಕರಿಸ್ತೀರಿ ಅಂತ? ಅದನ್ನು ನಮಗೆ ಸ್ವೀಕರಿಸೋ ಪ್ರಶ್ನೆ ಬರೋಂಗಿಲ್ಲ ಅದು. ಯಾಕಂದ್ರೆ ಅವ್ರು ಹೇಳ್ಯಾರದ ಈಗ ನಮ್ಮ ಮೇಲೆ ನಮ್ಮನ್ನು ಕೆಳಗಿಳಿಸ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಸದನದಲ್ಲಿ 10 ಜನ ನೋಟಿಸ್ ಕೊಡಬೇಕು, 14 ದಿವಸ ಅಡ್ವಾನ್ಸ್ ಆಗಿ ನೋಟಿಸ್ ಕೊಟ್ಟು ಚರ್ಚೆ ಆಗಬೇಕು. ಅಲ್ಲಿ ಬಹುಮತದಿಂದ ಏನು ನಿರ್ಣಯ ಆಕೈತೆ ಅಲ್ಲಿ ಮಾಡಬೇಕಾಗ್ತದು. ಅದು ಸದನದ ಒಟ್ಟಾಭಿಪ್ರಾಯ ಮತ್ತು ಸದನ ಇದ್ದ ಸುಪ್ರೀಂ. ಅವ್ರು ಹೇಳಿದ್ದಕ್ಕೆ ನಮಗೇನು ಸಂಬಂಧ ಇಲ್ಲ, ನನಗಂತೂ ಏನು ಸಂಬಂಧ ಇಲ್ಲ. ಅವರು 1000 ಹೇಳ್ತಾರೆ, ನಮ್ಮ ತೊಗೊಂಡದು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮಗೆ ಬರೋದಂದ್ರೆ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತೇಳಿ ಕೇಳಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಜಸ್ಟ್ ನನಗೆ ಒಂದು ಅರ್ಧ ತಾಸಿಂದ ಫೋನ್ ಮಾಡಿದರು, ನೀವು ಸ್ವಲ್ಪ ರಾಜೀನಾಮೆ ಕೊಡಿ, ನಮಗೆಲ್ಲ ಎಂಬ್ರೇಸ್ಮೆಂಟ್ ಆಗತೈತಿ, ಮ್ಯಾಗಿಂದ ನಮಗೆಲ್ಲ ಹೆಸರು ಕಳಿಸ್ಯಾರ ತಂದರು. ಆಯಿತು, ನಾನು ವಿರೋಧ ಪಕ್ಷ ನಾಯಕರ ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು, ಸಿ ಟಿ ರವಿ ಅವರು, ಆಮೇಲೆ ರವಿಕುಮಾರ್ ಎಲ್ಲರೂ ಕೂಡ ನಾವು ಚರ್ಚೆ ಮಾಡೀವಿ. ಇನ್ನೊಮ್ಮೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತಿಳಿಸ್ತೀವಿ. ಅದು ಬಂದದ್ದು ನಮಗೆ ಸಂಬಂಧ ಇದ್ದದಷ್ಟು ನಾನು ಹೇಳ್ತೀನಿ. ಮತ್ತು ಅವರು ಹೆಸರನ್ನು ಯೂಸಲಿ ಸಾಮಾನ್ಯ ಇಲ್ಲಿವರೆಗೆ ನನ್ನ ಜ್ಞಾನದ ಪ್ರಕಾರ 46 ವರ್ಷ ಇದರಲ್ಲಿ ಇಂಥವು ಮಾಡೋದಿಲ್ಲ. ಸಭಾಪತಿ ಹೆಸರು, ಸಭಾಧ್ಯಕ್ಷರ ಹೆಸರನ್ನು ಕಳಿಸುವಂಥದ್ದು ಯಾವುದಿಲ್ಲ. ಸದನ ಸುಪ್ರೀಂ, ಸದನವನ್ನು ಅವರು ಹೈಜಾಕ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ನಂದು ಅನ್ನಿಸ್ತದೆ ಇಷ್ಟ. ಈಗ ಖುದ್ದು ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಹೌದು, ಈಗ ಹೇಳಿದ ಒಂದು ತಾಸು ಮುಂದೆ ಕೇಳಿದರು. ಅದೇ ಚರ್ಚೆ ಮಾಡ್ತೀವಿ, ನಾವು ನಮ್ಮ ಲೀಡರ್ ಕೂಡ ಚರ್ಚೆ ಮಾಡಬೇಕು. ರಾಜೀನಾಮೆ ಕೊಡ್ಬೇಕಾದ್ರೆ ಯಾಕೆ ಕೊಡಬೇಕು ಅನ್ನೋದು ಬೇಕು. ನಮಗೇನಿನ್ನೂ ಇದು ಬಂದಿಲ್ಲ. ಮುಖ್ಯಮಂತ್ರಿ ಹೇಳ್ಯಾರ, ಅವರು ಮುಖ್ಯಮಂತ್ರಿಗಳು ಅವರು ಹೇಳಿದ್ರೆ ಅದನ್ನು ಗಣನೆ ತೆಗೆದುಕೊಳ್ಬೇಕಾಗ್ತದೆ. ಗಣನೆ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ನಾಯಕರುಗಳನ್ನೇ ನಾನು ಚರ್ಚೆ ಮಾಡಬೇಕು. ಅದಕ್ಕೆ ಅಶೋಕ್ ಅವ್ರು ಕೂಡ ಮತ್ತು ಮಾತಾಡ್ತೀವಿ. ಇಲ್ಲ ಅಶೋಕ್, ನಾನು ದಿಲ್ಲಿಗೆ ಹೋಗಿ ಬರ್ತೀನಿ, ಅಲ್ಲಿ ಮಾತಾಡ್ಕೊಂಡು ಬರ್ತೀನಿ, ಬಂದ ನಂತರ ನಾಳೆ ತೀರ್ಮಾನ ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಸರ್, ಈಗ ಅಂದರೆ ತಾವು BJP ನಾಯಕರ ಜೊತೆ ಚರ್ಚೆ ಮಾಡಿ ತದನಂತರ ರಾಜೀನಾಮೆ ಕೊಡುವಂಥ ಆಲೋಚನೆ ಮಾಡ್ತೀರಿ ಹಾಗಿದ್ರೆ? ಅಂತ ತೀರ್ಮಾನ ಮಾಡ್ತೀವಿ ಏನು ಮಾಡ್ಬೇಕಂತೇಳಿ ಎಲ್ಲ. ಯಾಕಂದರೆ ಈಗ ನಾವು ಚಲುವಾದಿ ನಾರಾಯಣ ಸ್ವಾಮಿ ಅವರು, ಸಿ ಟಿ ರವಿ ಅವರು, ಮತ್ತು ರವಿಕುಮಾರ ಎಲ್ಲ, ಅಶೋಕ, ಬೇರೆ ಅವರು ಕೂಡ ಎಲ್ಲ ಚರ್ಚೆ ಮಾಡಿದ್ವಿ. ಭೋಜೇಗೌಡರು ಕೂಡ ಎಲ್ಲ ಚರ್ಚೆ ಮಾಡಿ ನಾಳೆಗೆಲ್ಲ ಕುಂತು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಒಟ್ಟಾರೆ ತೀರ್ಮಾನವನ್ನು ಹೇಳೋಣ ಅಂತ ಹೇಳಿದ್ರೆ ಒಟ್ಟಾರೆ ತೀರ್ಮಾನವನ್ನು ಹೇಳ್ತೀವಿ.